ಶಾಂತಕ್ಕ ಶಾಂತಕ್ಕ ಯಾರ? ಓ ಗಿರಿಜನ ಏನ್ಲೇ? ಶಾಂತಕ್ಕ ನಿಮ್ಮನ್ನು ಮಜಾ ಕಟ್ಟ ತೋರಿಸ್ತೀನಿ ಬಾಯಿಲ್ಲೇ. ಏನ್ಲೇ ಅದು? ಹೌದು, ಇದೇನಿದೆ ಕೈಯಾಗ ಉದ್ದುದ್ದನ್ನು ಹೇಳ್ಕೊಂಡು ನಿಂತಿಯಲ್ಲ, ಕಸಬರ್ಗಿ ಕಡ್ಡೆಗೆ ಅವು ಏನದು? ಅಯ್ಯೋ ಶಾಂತಕ್ಕ, ನನ್ನ ಮಗ ಪ್ಯಾಟಿಗೆ ಹೋಗಿದ್ನವ, ಅವಾಗ ಇದೇನೋ ಹೆಣ್ಣು ಚಾಯ್ಸಂತವ, ಏನೋ ಹೆಣ್ಣು ಚೂಸ್ ಅಂತ. ದೊಡ್ಡ ದೊಡ್ಡ ಶ್ರೀಮಂತರು ತಿನ್ನೋದಂತ. ಅದನ್ನು ತೊಗೊಂಬಂದನ. ಅದಕ್ಕೆ ನಿನಗೊಂದು ಟೇಸ್ಟ್ ನೋಡಲಿ ಅಂತ ತೊಗೊಂಬಂದೆ. ಏನು ಹೆಣ್ಣು ಚಾಯ್ಸ? ಶಾಂತಕ್ಕ, ಹೆಣ್ಣು ಚಾಯ್ಸ್ ಅಂತ, ಹೆಣ್ಣು ಚಾಯ್ಸು. ಯವ್ವ ತಾಯಿ, ನಮ್ಗೆ ಇಂಥವೆಲ್ಲ ತಿಂದು ಅಭ್ಯಾಸ ಇಲ್ಲವ ಯವ್ವ. ಶಾಂತಕ್ಕ, ಇಂಥವೆಲ್ಲ ತಿನ್ಬೇಕು. ಯಾಕೆ ಹೇಳು? ಇವೆಲ್ಲ ಶ್ರೀಮಂತರು ತಿನ್ನವಂತ. ಇವನ್ ತಿಂದ್ವಿ ಅಂದ್ರೆ ನಾವು ಶ್ರೀಮಂತಕ್ಕಿವಲ್ಲ. ಏವ್ವ ತಾಯಿ, ತೆಗೆದೋಗಿ ಅದನ್ನ. ಅಲ್ಲೇ ಗಿರಿಜಿ, ಇಂಥ ಹೆಣ್ಣು ಚಾಯ್ಸ್ ತಿಂದ್ರೆ ಎಲ್ಲ ಶ್ರೀಮಂತರಕ್ಕಾರ ಅಂತಂದ್ರೆ ಯಾರೇನು ಕಷ್ಟಪಟ್ಟು ದುಡಿತಿದ್ದಿದ್ರು ಬಿಡವ. ಹಂಗೆ ನಂಗಿತ್ತಂದ್ರೆ ಎಲ್ಲರೂ ಹೆಣ್ಣು ಚಾಯ್ಸ್ನ ತಿನ್ಕೊಂತ ಕುಂತು ಬಿಡ್ತಿದ್ರು. ಯಾರು ದಗದ ವಾರೆ ಬದುಕು ಅನ್ನೋದೇ ಇದ್ದಿದ್ದಿಲ್ಲ. ಇವ ಶಾಂತಕ್ಕ, ಈಗೇನು ತಿಂತೀಯ ಇಲ್ಲ ಹೇಳತ್ತವ. ನಮ್ಗೆ ಇಂಥವೆಲ್ಲ ಬರೋದಿಲ್ಲಪ್ಪ. ನಮ್ಗೇನಿದ್ರು ರೊಟ್ಟಿ, ಪುಂಡೆ ಪಲ್ಯ, ಇಲ್ಲ ಬದ್ನಿಕಾಯಿ ಪಲ್ಯ, ಇಲ್ಲಂತಂದ್ರೆ ಇದು ಮಾಡ್ತೀವಿ ನೋಡಿ ಮಿಜ್ಜಿ ಖಾರ, ಇಲ್ಲಾಂದ್ರೆ ಶೇಂಗಾ ಚಟ್ನಿ, ಮೊಸರು, ಪಚ್ಚಡಿ ಇಂಥದ್ದು ತಿಂದ್ರನಲ್ಲಿ ನಮಗೆ ಆಗಿಬರೋದು. ಇವು ಯಾ ಹೆಂಚು ತಿಂದ್ವಿ ಅಂದ್ರೆ ನಾವು ಹೆಂಚು ಮೇಲೆ ಕುಂದ್ರದಾಕತ್ ನೋಡ. ಇವ ಶಾಂತಕ್ಕ, ಇಷ್ಟು ಪ್ರೀತಿಯಿಂದ ತಂದೀನಿ, ಅದಕ್ಕಾರ ಒಂದು ಎರಡು ತೊಗೊಳೋದು ಬೇಡನ? ಸರಿ ತಡಿವಾ, ನೀ ಎಲ್ಲಿ ಬಿಡ್ತೀವಿ, ಒಂದು ಎರಡ ತಿಂತೀನ ಮತ್ತೆ. ಶಾಂತಕ್ಕ, ನಾನು ಟೇಸ್ಟ್ಗಿಂತ ಎರಡು ಪೀಸ್ ತಿನ್ನಕ್ಕೆ ಹೇಳಿದ್ದೆ. ನೀನು ರುಚಿ ಆಯ್ತೈತೆ ಅಂತ ಅಷ್ಟು ತಿಂದುಬಿಟ್ರ. ಹೌದಾ ಹೇಳಿದ್ರಿ, ಇಂಥ ಭಾರಿ ಟೇಸ್ಟ್ ಅದಾವ. ನಾನು ನನ್ನ ಮಗ ಪ್ಯಾಟಿಗೆ ಹೋದಂದ್ರೆ ಇನ್ನೊಂದು ಎರಡು ತೊಗೊಂಬ ಅಂತ ಹೇಳ್ತೀನಿ. ಎಲ್ಲಿ ತಂದ ಅಂತ ಹೇಳಿ, ಎಲ್ಲಿ ಹುಬ್ಳಿ ಪೇಟೆಗನ? ಶಾಂತಕ್ಕ, ಏನಯ್ಯವ್ವ ನೀನು ಎರಡು ತಿನ್ನಂದ್ರೆ ಎರಡು ಪೀಸ್ ಉಳಿಸಿಯಲ್ಲ ನನಗೆ. ಬೇಜಾರು ಮಾಡ್ಕೋಬೇಡ್ಲಿ ಗಿರಿಜಿ, ಭಾರಿ ಮಸ್ತಿದ್ವಾ. ಅದಕ್ಕೆ ಇನ್ನೂ ಎರಡೇ ಅಂತಂದು ತಿನ್ಕೋತದ್ನೆ. ಕಡಿಗೆ ನಿನಗೆ 2 ಪೀಸ್ ಉಳಿದ್ಬಿಟ್ಟು ಅಲ್ಲಿ. ಶಾಂತಕ್ಕ ಶಾಂತಕ್ಕ, ಐ ಗಿರಿಜಿ, ನೀನು ಇಲ್ಲ ಅದೆಯಲ್ಲ? ಬಾರಕ್ಕ, ನೀನು ಅಗ್ದಿ ಕರೆಕ್ಟ್ ಟೈಮ್ಗೆ ಬಂದು ಬಿಡ. ಏನಿಲ್ಲ ಶಾಂತಕ್ಕ, ಹಂಗೆ ಎಲ್ಲ ಕೆಲಸ ಮುಗಿದ್ವಾ, ಅದಕ್ಕೆ ಹಂಗೆ ಒಂದು ಸ್ವಲ್ಪ ಅಡ್ಡಾಡ್ಕೊಂತ ಬಂದೆ. ಡಾಕ್ಟ್ರು ಹೇಳಿದ್ರು ವಾಕಿಂಗ್ ಮಾಡಂತಂದು. ಎಲ್ಲಾಗುತ್ತೆ ನಾವು ವಾಕಿಂಗ್ ಮಾಡೋದು? ಅದಕ್ಕೆ ಓಟ್ ಮಾತಾಡ್ದಂಗೂ ಆಗುತ್ತಾ, ಆ ಡಾಕ್ಟ್ರು ಹೇಳಿದ್ದು ವಾಕಿಂಗು ಮಾಡ್ದಂಗೆ ಆಗುತ್ತಾ ಅಂತಂದು ನಿಮ್ಮ ಮನೆ ಕಡೆ ಬಂದೆ ನೋಡು. ಹೌದನ? ಚಲೋ ಆತ್ ಬಿಡು. ಬಾಯಿಲಿ ಪರಕ್ಕ, ತಗೋ ನೀನು ಒಂದೆರಡು ಹೆಂಚಿಸ್ತಿನ್ನು. ಏನು ಶಾಂತಕ್ಕ, ಇವು ಉದ್ದಕ್ಕೆ ತೊಗರಿ ಕಟ್ಟಿಗಿದ್ದಂಗೆ ಅದಾವಲ್ಲ, ಏನಿವು? ಇದು ಗಿರಿಜಿ ಮಗ ಪ್ಯಾಟಿಗೆ ಹೋಗಿದ್ನಲ್ವಾ, ಅದಕ್ಕೆ ಹೆಂಚಿಸ್ತಂದನಂತ. ತಗೋ ನೀನು ಒಂದೆ ಟೇಸ್ಟ್ ಮಾಡು. ಗಿರಿಜಿ ನಂಗೊಂದೆರಡು ತಂದ್ಲಾ, ಟೇಸ್ಟ್ ಮಾಡಂತಂದು. ಅದಕ್ಕೆ ನೀನು ತಗೋ, ನೀನು ಒಂದೆರಡು ಟೇಸ್ಟ್ ಮಾಡು. ಹೌದೇ ಶಾಂತಕ್ಕ? ಸರಿ. ಹೌದು ನೋಡಿ ಶಾಂತಕ್ಕ, ಭಾರಿ ಟೇಸ್ಟ್ ಅದಾವ. ಹೌದು, ಗಿರಿಜಿ ಅದಕ್ಕೆ ಮುಖ ಹಂಗೆ ಮಾಡ್ಕೊಂಡು ಕುಂತಾಳ. ಒಳ್ಳೆ ನಮ್ಮ ಮುಖ ನನ್ನ ನಾಯಿ ತಿಕ್ಕಾಗತ್ತಲ್ಲ. ಪಾರಕ ಕುಡಿಲ್ಲದನ. ಏನೇಯವ್ವ, ನಮ್ಗೆ ಆಗಿ ಬರಂಗಿಲ್ಲ ಅಂತಂದು ಒಳ್ಳೆ ದನ ಕಲವತ್ತೆ ಕುಡಿತೈತಲ್ಲ, ಹಂಗೆ ತಿಂದಿರಿ. ಆ ಹುಲ್ಲು ಮೈತೈತಲ್ಲ, ಅದು ಒಟ್ಟೆ ಮ್ಯಾಲೆ ಕಣ್ಣು ಹೆಚ್ಚಂತ ನೋಡ್ಲಾರ್ದಂಗೆ ತಿಂತೈತೆ ನೋಡು, ಹಂಗೆ ತಿಂದ್ರಿ ನೋಡು. ಏನಿದ್ರೆ ವಯವ ನೀವು? ಇರಲಿ ಬಿಡ ಗಿರಿಜಿ, ಏನು ಕಾಣ್ಲಾರ್ದನ. ಇರಲಿ ತಡಿ, ನನ್ನ ಮಗ ಹೋಗ್ಲಿ ಪ್ಯಾಟಿಗೆ, ಒಂದಕ್ಕೆ 10 ತರಿಸ್ಕೊಡ್ತೀನಿ ಅಂತ. ಶಾಂತಕ್ಕ, ನೀ ಏನು ತರಿಸ್ಕೊಡೋದು ಬೇಡ, ತಗೋರವ. ಯವ್ವ ಅಣ್ಣ ಹೆಂಚಿಸ್ತಿದ್ನಲ್ಲ, ಎಲ್ಲದೋಗಿ ಮನೆಗಂತೂ ಕಾಣಿಸವಲ್ವು. ಭಾರಿ ಐತ್ವೆ. ಅಲ್ಲ ಹಲಕಟ್ಟು ಬಾಡ ಇದ್ದಿದ್ದು ಒಂದು ಹೆಂಚೈಸ್ನ ತಿಂದೆ ಅಲ್ಲ. ಏ ಗಿರಿಜಿ, ಏನದು? ಆ ಬರೀ ಆ ಕೂಸ್ನ ಬಡಿಯಾಗತ್ತೀಯಲ್ಲ, ಏನಾಗಬೇಕದು? ಗಿರಿಜಿ, ಒಂದು ಹೆಂಚೈಸಿ ಅವಳು ದನಕ್ಕೆ ಬಡ್ದಂಗೆ ಬಿಡ್ತೀಯಲ್ಲ ಇವ, ಹೋಗ್ಲಿ ಬಿಡು. ಏನೊಂದು ಹೆಂಚೈಸಲ್ಲ, ಮಕ್ಕಳಿಗಿಂತ ಹೆಚ್ಚಿಂದ ಏನದು? ಪಾರಕ್ಕ, ನೀವು ಮಾತಾಡ್ಬಾರ್ದು ಸುಮ್ಮನೆ. ಎಲ್ಲ ಆಗಿದ್ದು ನಿಮ್ಮಿಬ್ಬರಿಂದನ. ಅಯ್ಯೋ ಹುಡುಗಿ, ನಾವೇನು ಮಾಡಿದ್ವಿ ನಿನಗೆ? ಯವ್ವ, ನಿಮ್ಮಿಬ್ರದ್ದು ಏನು ತಪ್ಪಿಲ್ಲ ತಗೋ. ನಾನು ಪಾಪ ನನ್ನ ಗೆಳತಿಯರಿಬ್ರು ಒಂದೆರಡು ಹೆಂಚೈಸ್ನ ವೇಸ್ಟ್ ಮಾಡಲಿ ಅಂತ ತೊಗೊಂಬಂದ್ರೆ, ನೀವು ಅದಿರಲ್ಲ ನೀವು ಇಬ್ಬರು. ಅಪ್ಪ ಅಳಬಾಡಪ್ಪ. ಈಗ ನಿಮ್ಮ ಅಣ್ಣ ಬರಲಿ ತಡಿ, ಹೆಂಚೈಸು ಒಂದ್ಯಾಕೆ 10 ಹೆಂಚೈಸ್ ತರಿಸ್ಕೊಡ್ತೀನಿ. ಅಳಬಾಡಪ್ಪ, ಶಾಣತ್ತ. ಹೌದಾ ದಡವ?
ಸರಿ ತರಿಸ್ಕೊಡ್ಬೇಕಾ ಮತ್ತೆ ಹ್ಞೂನಪ್ಪ ತರಿಸ್ಕೊಡ್ತೀವಿ. ಜೋಕುಮಾರ್ ಜೋಳ ಬರೋಣ ಹೋಗೋಣ ಬಾ. ಗಿರಿಜಿ ಹೋಗ್ಬರ್ತದಿಲ್ಲ ಎಂಜಾಯ್ ಸರ ನೀ ತಿನ್ಲಿಲ್ಲ ಇದರ ಹತ್ರ ತಗೊಂಡೋಗ್ಬಾ ಅಲ್ಲಿ ಹೋಗಿ ಶೋಕೇಸ್ನಾಗ ಇಡು ಮನ್ಯಾಗ. ಶಾಂತಕ್ಕ ನೀನಾರ ಅದಿಯವ ಹೋಗ್ಲಿ ಬಿಡ ಪಾಪ ಇದಕ್ಕೆ ಕಾಡಿಸ್ತೇಕಿನ. ಆಯ್ತು ಶಾಂತಕ್ಕ ನಾನು ಹೋಗ್ತೀನಿ. ಈ ನನ್ನ ಮಗ ಊಟಕ್ಕೆ ಬರೋ ಹೊತ್ತಾತ ಮತ್ತಿಲ್ಲೇ ಕುಂತ್ನಂದ್ರ ಬೈಕೋತ್ ನಿಂದಿರ್ತಾನವ ಹೋಗ್ಕಿಂತವ. ಹೌದಾ ಪರಕ್ಕ ಸರಿ ತಗೋ ಹೋಗು. ಯವ್ವ ಗಿರ್ಜಿಚ್ಚಿಗ ಯಾಕೆ ಅಷ್ಟು ಸಿಟ್ ಮಾಡ್ಕೊಂಡು ಅಪ್ಪೇನು ಹಿಡ್ಕೊಂಡು ಹೋದ್ರು? ಅದಾ ನೋಡಿಲ್ಲಿ ಆಕಿ ಹೆಂಚಿಸ್ತಿದ್ಲ ಅದು ಅಷ್ಟರು ಎಲ್ಲರೂ ತಿಂದು ಖಾಲಿ ಮಾಡಿಬಿಟ್ವಿ ಅದಕ್ಕಾಗಿ ಸಿಟ್ಟು ಬಂದಂಗೆ ಹೋಗ್ಬಿಟ್ಲ. ಅಯ್ಯೋ ಯವ್ವ ಬೇದು ಹೆಂಚೈಸಲ್ಲ ಬೇದು ಫ್ರೆಂಚ್ ಫ್ರೈಸ್.